ಗುಡ್ ಈವ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಆರಾಧ್ಯ ಬ್ಲಾಗ್ಸ್. ಇವತ್ತು ನಾನು ಈವ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮದು ಕೊಟ್ಟಿಗೆದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಇಷ್ಟು ದಿನ ನಮ್ಮ ಮನೆಯಲ್ಲಿ ಅಟ್ಯಾಚ್ ಇತ್ತು ಕೊಟ್ಟಿಗೆ, ಅಲ್ಲಿ ತುಂಬ ಗಲೀಜಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನೋಡಿ ಈ ಥರ ಹೊಸದಾಗಿ ಸಪ್ರೇಟಾಗಿ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದೀವಿ. ಮತ್ತು ಏನಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ನಿಮಗೆಲ್ಲ ನನ್ನ ಚಾನಲಲ್ಲಿ ಹೊಸ ರೆಸಿಪಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಸೋಯಾ ಚಂಕ್ಸ್ ಮಂಚೂರಿಯನ್. ನೀವೆಲ್ಲರೂ ನಾರ್ಮಲಾಗಿ ತಿಂದಿರ್ತೀರಾ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ ಗೈಸ್. ನೀವು ಮನಸ್ಸಲ್ಲಿಗ ಅನ್ಕೋಬೋದು ಯಾರೂ ಟ್ರೈ ಮಾಡ್ದಲ್ಲೇ ಇರೋ ಥರ ಏನು ಮಾಡೋ ಥರ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದಾಳೆ ಅಂತ. ಬಟ್ ಆ ಥರ ಅಲ್ಲ, ನಾನೀಗ ಫ್ಯಾನ್ಸಿಯಾಗಿ ಸಿಗೋ ಥರ ಸಾಸಸ್, ಸೋಯಾ ಸಾಸಸ್, ಗ್ರೀನ್ ಚಿಲ್ಲಿ ಸಾಸಸ್ ಅದೆಲ್ಲ ಯೂಸ್ ಮಾಡಲ್ಲ ಗೈಸ್. ಹೋಮ್ ಮೇಡ್ ಗ್ರೀನ್ ಚಟ್ನಿ ಥರ ಮಾಡಿಕೊಂಡು ಅದಕ್ಕೆ ಕೆಚಪ್ ಯೂಸ್ ಮಾಡಿಕೊಂಡು ಮಾಡ್ತೀನಿ ಅಷ್ಟೇ. ತುಂಬ ಫ್ಯಾನ್ಸಿಯಾಗಿ ಏನು ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಅದೆಲ್ಲ ಈಗ ಅಂಗಡಿಲಿ ತೊಗೊಬರೋದ್ರಿಂದ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ, ಕಲರ್ಸ್ ಆ್ಯಡ್ ಮಾಡಿರ್ತಾರೆ. ನೀವೀಗ ಕೇಳ್ಬೋದು ಕೆಚಪ್ಪಿಗೆ ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರಲ್ವ, ಅದನ್ನು ಮಾತ್ರ ಯೂಸ್ ಮಾಡ್ತಿರಲ್ಲ ಅಂತ. ನಾನು ಮುಂಚೆ ಕೆಚಪ್ನು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋತಿದ್ದೆ, ಬಟ್ ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ಅಷ್ಟೆಲ್ಲ ಟೈಮ್ ಸಿಗ್ತಾಯಿಲ್ಲ ಮಾಡಲಿಕ್ಕೆ. ಅದಕ್ಕೆ ಯಾವುದು ಶುಗರ್ ಲೆವೆಲ್ ಕಮ್ಮಿ ಇರುತ್ತೆ, ಸಾಲ್ಟ್ ಕಮ್ಮಿ ಇರುತ್ತೆ ಅದನ್ನು ನೋಡಿಕೊಂಡು ತೊಗೊಬರ್ತೀನಿ. ಅಂದರೆ ತುಂಬ ಏನು ಮಾಡ್ಲಿಕ್ಕೆ ಹೋಗಲ್ಲ ಅಲ್ವಾ, ಮಂತ್ಲಿ ಒನ್ಸೋ 15 ಡೇಸ್ ಒನ್ಸೋ ಮಾಡೋದ್ರಿಂದ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅದು ತೊಗೊಬರ್ತೀನಿ. ಮತ್ತು ಇವಾಗ ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ನನ್ನ ಫೇಸಿಗೆ ಅದು ಲೈಟಿಂಗ್ ಬೀಳ್ತಾ ಇರೋದ್ರಿಂದ ಫೇಸ್ ಕೂಡ ತುಂಬ ಶೈನಿಂಗ್ ಬರ್ತಾ ಇತ್ತು. ಅದಕ್ಕೋಸ್ಕರ ಅದು ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದೆ. ಇವಾಗ ಏನು ರೆಸಿಪಿ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ನಮಗೆ ಬೇಕಿರೋದು ಇಂಗ್ರೀಡಿಯೆಂಟ್ ಅಂದರೆ ಸೋಯಾ ಚಂಕ್ಸ್ ಅಲ್ವಾ ಗೈಸ್. ಅದಕ್ಕೋಸ್ಕರ ನಾನು ಗುಡ್ ಲೈಫ್ ಅವ್ರದ್ದು ಸೋಯಾ ಚಂಕ್ಸ್ನ ಯೂಸ್ ಮಾಡ್ತೀನಿ. ಏನಕ್ಕಂದರೆ ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಪ್ರಾಡಕ್ಟ್ ಹೇಗಿರುತ್ತೆ ಅಂದರೆ ಒಂದೊಂದು ಕಂಪ್ನಿದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಕ್ವಾಂಟಿಟಿ ಲಿಮಿಟೆಡ್ ಆಗಿರುತ್ತೆ. ಇನ್ನೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಬಟ್ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಗುಡ್ ಲೈಫ್ ಅವ್ರದ್ದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ದಿಸ್ ಈಸ್ ನಾಟ್ ಅ ಪ್ರಮೋಷನ್ ಗೈಸ್, ನನಗೆ ಅದು ಇಷ್ಟ ಪ್ರಾಡಕ್ಟು ಅವ್ರದ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದ್ರ ಜೊತೆ ಇವಾಗ ನೀವು ಮಂಚೂರಿಯನ್ ಏನೇ ಮಾಡಬೇಕಂದ್ರೂ ನಾರ್ಮಲಾಗಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾರೆ, ಆದರೆ ನಾನು ಅದನ್ನು ಯೂಸ್ ಮಾಡಲ್ಲ. ಹೇಳಿದ್ನಲ್ಲ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅದು ಹೇಗೆ ಅಂದರೆ ಗೈಸ್, ಇವಾಗ ನಾನು ಮೈದಾ ಹಿಟ್ಟು ಜೊತೆಗೆ 2 ಸ್ಪೂನ್ಸ್ ಆಫ್ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರವೆ ಇದು 4 ಕೂಡ ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಆಗ ಸೋಯಾ ಚಂಕ್ಸು ಆಯಿಲ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಇದೆಲ್ಲ ಆದಮೇಲೆ ಒಂದು ಪ್ಯಾನ್ ಅಥವಾ ಪಾತ್ರೆಯಲ್ಲಿ ವಾಟರ್ ಇಟ್ಕೊಳ್ಳಿ. ಅದು ಬಿಸಿ ಆದಮೇಲೆ ಅದಕ್ಕೆ 2 or 3 ಸ್ಪೂನ್ಸು ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ನಾವು ಸೋಯಾ ಚಂಕ್ಸ್ನ ಹಾಟ್ ವಾಟರಲ್ಲಿ ಡಿಪ್ ಮಾಡಿದಾಗ ಅದು ಸಾಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀವು ಹಾಟ್ ವಾಟರ್ಗೆ ಸೋಯಾ ಚಂಕ್ಸ್ನ ಹಾಕಿದ್ಮೇಲೆ ಈ ಥರ ಎಲ್ಲ ಚೆಲ್ಲಕ್ಕೆ ಹೋಗಬೇಡಿ ನಂತರ, ಯಾಕಂದರೆ ನಾನು ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡೋ ಖುಷಿನಲ್ಲಿ ಅದು ಚೆಲ್ತಾ ಇದೆ ಅನ್ನೋದನ್ನೇ ನೋಡಿಲ್ಲ ಗೈಸ್. ಇದನ್ನು ಇಗ್ನೋರ್ ಮಾಡಿಬಿಟ್ಟು ವಿಡಿಯೋ ಮಾತ್ರ ನೋಡಿ ಗೈಸ್. ಅದಾದಮೇಲೆ ಅದನ್ನು ಹಾಟ್ ವಾಟರಿಂದ ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಗೈಸ್. ಫುಲ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಬಿಡಿ ಅದನ್ನು. ಅದು ಫುಲ್ ಹಾಟ್ ಇರೋದು ಕೋಲ್ಡ್ ಆಗುತ್ತೆ. ಅದಾದಮೇಲೆ ನಿಮ್ಮ ಕೈಯಿಂದನೇ ಅದನ್ನು ಫುಲ್ ಪ್ರೆಸ್ ಮಾಡಬೇಕು. ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಅದು ಸ್ವಲ್ಪ ಡ್ರೈ ಅನ್ನೋವರೆಗೂ ಅದನ್ನು ಪ್ರೆಸ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಅದನ್ನೆಲ್ಲ ಡಿವೈಡ್ ಮಾಡಿದ್ಮೇಲೆ ಈಗ ನಾವು ಒಂದು 3 to 4 ಸ್ಪೂನ್ಸು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಗೈಸ್. ನಾವು 4 ಸ್ಪೂನ್ಸು ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿದ್ರೆ 2 ಸ್ಪೂನ್ಸು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿ, ಮತ್ತು 2 ಸ್ಪೂನ್ಸು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸ್ಪೂನ್ಸ್ ಆಫ್ ರವೆನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ರವೆ ಯೂಸ್ ಮಾಡೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ಸೋಯಾ ಚಂಕ್ಸು. ಅದು ಮುಂಚೆನೇ ವಾಟರ್ ಕಂಟೆಂಟ್ ಇರೋದ್ರಿಂದ ತುಂಬ ಆಯಿಲ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನಾವು ರವೆನ ಯೂಸ್ ಮಾಡಿದ್ರೆ ಅದು, ಈಗ ನೀವು ಕಬಾಬ್ ಎಲ್ಲ ಮಾಡಿದ್ರೆ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರ ಕ್ರಿಸ್ಪಿ ಆಗುತ್ತೆ. ಮತ್ತು ಇದ್ರ ಜೊತೆ ಇನ್ನೂ ಏನೇನು ಆ್ಯಡ್ ಮಾಡ್ಕೋಬೋದು ಅಂದರೆ, ನಾನಿಲ್ಲಿ ಬರೀ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಕಬಾಬ್ ಮಸಾಲ, ಚಾಟ್ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಇದೆಲ್ಲ ಆ್ಯಡ್ ಮಾಡ್ಕೋತೀರಾ ಅಂದ್ರೂ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ನಮ್ಮ ಮನೇಲಿ ಇಲ್ಲ, ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಕೂಡ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಮತ್ತು ಇದೆಲ್ಲ ನೀವು ಹಾಕಿದ್ಮೇಲೆ ವಾಟರ್ ಕಂಟೆಂಟ್ನ ಯೂಸ್ ಮಾಡ್ದಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಮುಂಚೆನೇ ವಾಟರ್ ಕಂಟೆಂಟ್ ಇರೋದ್ರಿಂದ ಮತ್ತೆ ನೀವು ವಾಟರ್ನ ಯೂಸ್ ಮಾಡಿದ್ರೆ ಅದು ತುಂಬ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಾಟರ್ನ ಯೂಸ್ ಮಾಡಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದೇನಾದರೂ ನಿಮಗೆ ಇನ್ನೂ ಡ್ರೈ ಅನ್ನಿಸ್ತಿದೆ ಅಂದರೆ ಬೇಕಾದರೆ ಒಂದು 2 or 3 ಸ್ಪೂನ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡು
ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 20 to 30 ಮಿನಿಟ್ಸ್ವರೆಗೂ ಅದನ್ನು ಹಾಗೇ ಇಡಬೇಕು. ಏನಕ್ಕಂದರೆ ನೀವು ಏನೇನು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀರಾ ಅದು ಫುಲ್ ಸೋಯಾ ಚಂಕ್ಸ್ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಅದು ಅಬ್ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ನೀವು ಅದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಇದು 30 ಮಿನಿಟ್ಸ್ ಆದಮೇಲೆ ಒಂದು ಪ್ಯಾನಲ್ಲಿ ಆಯಿಲ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಗೋಬಿನ ಯಾವ ಥರ ಫ್ರೈ ಮಾಡ್ಕೋತೀರಾ ಆ ಥರ ಕಲರ್ ಬಂದರೆ ಸಾಕು. ಮತ್ತು ನಾನು ಹೇಳಿದ್ನಲ್ಲ ಗೈಸ್, ಗ್ರೀನ್ ಚಟ್ನಿ ಇಲ್ಲ ಮಸಾಲೆ ಥರ ರೆಡಿ ಮಾಡ್ಕೋತೀನಿ ಅಂತ, ಹೀಗೇ ರೆಡಿ ಮಾಡ್ಕೊಳ್ಳೋದು. ಇದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಸಾಸಿವೆ ಕೂಡ ಆ್ಯಡ್ ಮಾಡ್ಕೋತೀನಿ. ಸಾಸಿವೆನೂ ಆ್ಯಡ್ ಮಾಡಿಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು, ಯಾಕೆ ಸಾಸಿವೆ ನಾನು ಯೂಸ್ ಮಾಡ್ತೀನಿ ಗೋಬಿ ಥರದಕ್ಕೆ ಅಂದರೆ ನನಗೆ ಸಾಸಿವೆ ಫ್ಲೇವರ್ ಇಷ್ಟ ಆಗುತ್ತೆ ಗೈಸ್, ಅದಕ್ಕೋಸ್ಕರ ಎಲ್ಲ ಅಡುಗೆಗೂ ಸಾಸಿವೆ ಯೂಸ್ ಮಾಡ್ತೀನಿ. ಮತ್ತು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋತೀನಿ. ಮತ್ತು ಈಗ ಗ್ರೀನ್ ಚಟ್ನಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಗ್ರೀನ್ ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ. ಅದು ಆ್ಯಡ್ ಮಾಡ್ಕೊಂಡ್ಮೇಲೆ ಹಸಿ ವಾಸನೆ ಏನಿರುತ್ತೆ ಫ್ಲೇವರು ಅದು ಫುಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಾನಿದು ಕಿಸಾನ್ ಕೆಚಪ್ನ ಆ್ಯಡ್ ಮಾಡಿದ್ದೀನಿ, ಅಂದರೆ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕೆಚಪ್ದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಅದಾದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೋಯಾ ಚಂಕ್ಸ್ದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಈ ಟೈಮಲ್ಲಿ ಏನಾದರೂ ಉಪ್ಪು ಖಾರ ಕಮ್ಮಿ ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಫೈನಲಾಗಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮ್ಮ ಸೋಯಾ ಚಂಕ್ಸ್ ಮಂಚೂರಿಯನ್ ರೆಡಿ ಗೈಸ್. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನೇ ಕ್ವೈರೀಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ guys.